ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್. ಈಗ ನಾವು ನಾಗರಹೊಳೆ ಟೈಗರ್ ರಿಸರ್ವಲ್ಲಿದ್ದೀವಿ, ಕಬಿನಿ ಪಾರ್ಟ್. ಆ್ಯಂಡ್ ನಾವು ಹೋಗಿದ್ದು ಮಾರ್ನಿಂಗ್ ಸಫಾರಿ 8 AM to 10 AM ಸಫಾರಿ. ಇವತ್ತು ಕಾಡು ತುಂಬ ಕಾಮ್, ಸೈಲೆಂಟ್, ಪೀಸಾಗಿ ಫೀಲ್ ಆಗ್ತಾಯಿತ್ತು ನಮಗೆ. ಸೊ ಸಫಾರಿಲಿ ನಮ್ಮದು ಒಂದೇ ಬಸ್ ಈ ಪರ್ಟಿಕ್ಯುಲರ್ ಝೋನಲ್ಲಿ ಇದ್ದಿದ್ದು. ಟೂರಿಸ್ಟು ತುಂಬ ಕಮ್ಮಿ ಇದ್ದರು, ಆ್ಯಸ್ ದಿಸ್ ವಾಸ್ ಇನ್ ದಿ ವೀಕ್ ಡೇ. ಇದನ್ನು ಕಾಡು ಕೋತಿ ಅಂತಾರೆ, ಇಲ್ಲಾಂದರೆ ಲಂಗೂರ್ ಅಂತ ಕರೀತಾರೆ. ಸೊ ಹೇಳಬೇಕು ಅಂದರೆ ಕಾಡಲ್ಲಿ ಇದು ಒನ್ ಆಫ್ ದಿ ಮೇನ್ ಒಂದು ಕೋತಿ, ಒಂದು ಪ್ರಿಡಿಟರ್ನ ಫೈಂಡ್ ಔಟ್ ಮಾಡೋದ್ರಲ್ಲಿ ತುಂಬ ಎಕ್ಸಲೆಂಟ್. ಒಂದೊಂದು ಸಲ ಜಿಂಕೆಗಳು ಗಾಬರಿಯಿಂದ ಎದುರ್ಕೊಂಡು ಅಲಾರಾಮ್ ಕಾಲ್ಸ್ ಕೊಡುತ್ತೆ. ಇನ್ನೇನು ಅಲಾರಾಮ್ ಕಾಲ್ಸ್ ಅಂದರೆ ಕಿರ್ಚುತ್ತೆ. ಬಟ್ ಈ ಕೋತಿಗಳು, ಈ ಲಂಗೂರುಗಳು ಕಿರ್ಚಿತು ಅಂದರೆ ಫಾರ್ ಶೋರ್ ಅದು ಒಂದು ಪ್ರೆಡಿಟರ್ನ ನೋಡಿದೆ ಅಂತ ಅರ್ಥ. ಇಟ್ ಮೈಟ್ ಬಿ ವೈಲ್ಡ್ ಡಾಗ್ಸ್, ಲೆಪರ್ಡ್ ಆರ್ ಟೈಗರ್, ಏನಾದರೂ ಆಗಿರ್ಬೋದು. ಸೊ ಇದು ಕೂಗ್ತಾ ಇದೆ ಅಂದರೆ ಫಾರ್ ಶೋರ್ ಇಟ್ ಹ್ಯಾಸ್ ಸೀನ್ ಎ ಪ್ರೆಡಿಟರ್ ಅಂತ ಅರ್ಥ. ಸೊ ನಮಗೆ ನೆಕ್ಸ್ಟ್ ಸಿಕ್ಕಿದ್ದೆ ಈ ಬ್ಯೂಟಿಫುಲ್ ಟಸ್ಕರ್. ಇದು ಹೆಂಗೆ ಸಿಕ್ತು ಅನ್ನೋದನ್ನು ನಾನು ನಿಮಗೆ ಹೇಳಬೇಕು. ಸೊ ಬೇಸಿಕಲಿ ನಾವು ಇನ್ ಸರ್ಚ್ ಆಫ್ ಟೈಗರ್ ಇದ್ವಿ. ಸೊ ಅರ್ಲಿ ಮಾರ್ನಿಂಗ್ 6 AM to 8 AM ಬ್ಯಾಚ್ ಅವರಿಗೆ ಟೈಗರ್ ವಿತ್ ಕಬ್ಸ್ ಸೈಟಿಂಗ್ ಆಗಿತ್ತು. ಸೊ ನಾವು ಆ ಪ್ಲೇಸಿಗೆ ಹೋಗಿದ್ವಿ. ಜಸ್ಟ್ ವಿ ಮಿಸ್ಡ್ ಇಟ್ ಬೈ 5 minutes. ಸೊ ನಮಗೆ ಅದು ಸೈಟಿಂಗ್ ಆಗಿಲ್ಲ. ಸೊ ಅಗೇನ್ ವಿ ರಿಟರ್ನ್ಡ್ ಬ್ಯಾಕ್. ಈ ರೋಡಿಗೆ ಬಂದ್ವಿ ನಾವು. ಸೊ ಈ ರೋಡಿಗೆ ಬಂದಾಗ ಜಸ್ಟ್ 500 meters ನಮ್ಮ ಫ್ರಂಟಲ್ಲಿ ದೇರ್ ವಾಸ್ ಎ ಟೈಗರ್. ಅಲ್ಲಿ ಒಂದು ಜಿಪ್ಸಿನೂ ನಿಂತಿತ್ತು ಮುಂಚೆನೇ ರೀಚ್ ಆಗಿ. ಸೊ ನಾವು ರೀಚ್ ಆಗೋ ಟೈಮಿಗೆ ಅದು ಸಬ್ಬಟಲ್ ಟೈಗರ್ ಆಗಿರೋದ್ರಿಂದ ತುಂಬ ಶೈ ನೇಚರ್ ಇರುತ್ತೆ. ಸೊ ಆ ಶೈ ನೇಚರಿಂದ ಆ ಸಬ್ಬಟಲ್ಟ್ ಏನು ಮಾಡ್ತು, ಇಟ್ ರ್ಯಾನ್ ಇನ್ಸೈಡ್ ದಿ ಬುಷಸ್. ಸೊ ನಾವೇನು ಮಾಡಿದ್ವಿ, ಒಂದು 500 meters ದೂರ ಆ ಜೀಪ್ನ ಹಾಕ್ಕೊಂಡು ಅಥವಾ ಬಸ್ನ ನಿಲ್ಲಿಸ್ಕೊಂಡು ಕಾದರೆ ಅದು ನೀರು ಕುಡಿಯೋಕ್ಕೆ ಬರುತ್ತೆ. ಸೊ ಇಟ್ ಬಿಸಿಲು ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು. ಸೊ ಸ್ವಲ್ಪ ನೀರು ಬೇಕಾಗಿರುತ್ತೆ ಅನಿಮಲ್ಸ್ಗೆ. ಸೊ ನೀರಿಗೆ ಬರುತ್ತೆ ಅಂತ ನಾವು 500 meters ದೂರದಲ್ಲಿ ಗಾಡಿ ಹಾಕ್ಕೊಂಡು ನಿಂತಿರ್ತೀವಿ. ಸೊ ಸಡನ್ಲಿ ನಮಗೆ ಈ ಟಸ್ಕರ್ ಬಗ್ಗೆ ಐಡಿಯಾನೇ ಇಲ್ಲ. ಸೊ ಏನಂತಾರೆ, ಸರ್ಪ್ರೈಸಿಂಗಾಗಿ ರೈಟ್ ಸೈಡಿಂದ ಎಂಟ್ರಿ ಕೊಟ್ಟರು. ಸೊ ನಾವೆಲ್ಲ ಟೈಗರಿಗೆ ವೆಯ್ಟ್ ಮಾಡ್ತಾಯಿದ್ವಿ ಆ್ಯಂಡ್ ವಿ ಡಿಡೆಂಟ್ ನೋಟಿಸ್ ದಿಸ್ ಎಲಿಫೆಂಟ್ ಅಟ್ ಆಲ್. ಸೊ ಇದ್ರ ಪಾಡಿಗೆ ಇದು ಅಷ್ಟು ದೂರ ನಡ್ಕೊಂಡು ಬರುತ್ತೆ. ಸೊ ಆಮೇಲೆ ನಮಗೂ ಎಲ್ಲ ಟೈಗರ್ ಕಾನ್ಸಂಟ್ರೇಷನ್ ಬಿಟ್ಟು ಜಸ್ಟ್ ಸ್ಟ್ರೈಟ್ ರೋಡ್ ಕಡೆ ನೋಡಿದಾಗ ಈ ಟಸ್ಕರ್ ರೋಡಲ್ಲಿ ನಡ್ಕೊಂಡು ಬರ್ತಾ ಇರುತ್ತೆ. ಸೊ ದಿಸ್ ಇಸ್ ಹೌ ವಿ ಫೌಂಡ್ ಆ್ಯನ್ ಎಲಿಫೆಂಟ್. ಸೊ ಈ ಟಸ್ಕರ್ನ ನಾನು ತುಂಬ ಸಲ ಸಫಾರಿಯಲ್ಲಿ ನೋಡಿದ್ದೀನಿ. ಒಂದು 15 to 20 times ಅದನ್ನು ನೋಡಿದ್ದೀನಿ ನಾನು ಇದನ್ನು. ಆ್ಯಂಡ್ ಈ ಟಸ್ಕರಿಗೆ ಪಕ್ಕಾ 55 years ಪ್ಲಸ್ ಆಗಿದೆ. ಬಿಕಾಸ್ ಆ ಲಾಂಗ್ ಟಸ್ಕ್ಸ್ ಅದನ್ನು ನೋಡಿದ್ರೆ ಹೇಳ್ಬೋದು ಇಟ್ ಹ್ಯಾಸ್ ಕ್ರಾಸ್ಡ್ ಇಸ್ 55 years. ಆ್ಯಂಡ್ ಈ ಆನೆ ತುಂಬ ತಾಳ್ಮೆ ಇರುವಂಥ, ತುಂಬ ಪೇಷನ್ಸ್ ಇರುವಂಥ ಒಂದು ಆನೆ. ಇದು ಅಗ್ರೆಷನ್ ಅಷ್ಟು ತೋರಿಸಲ್ಲ. ಬಿಕಾಸ್ ನಾವು ನೆಕ್ಸ್ಟ್ ಕ್ಲಿಪ್ಪಿಂಗ್ ನಿಮಗೆ ಬರ್ತಾ ಹೋಗುತ್ತೆ. 10 to 15 feet ಇದೆ ನಮಗೂ ಆನೆಗೂ ಅಷ್ಟೇ. ಸೊ ಬಟ್ ಅದು ಆರಾಮಾಗಿ ಅದರದ್ದು ಏನು ಕಾರ್ಯ ಇದೆ ಅದನ್ನು ಅದ್ರ ಬಾಡಿಗೆ ಅದು ನೋಡ್ತಾ ಇತ್ತು. ಸೊ ಇದ್ರ ಮುಂದೆಯಿಂದ ನಿಮಗೆ ಪ್ಯೂರ್ ರಾ ಫುಟೇಜಸ್ ಹಾಕ್ತೀನಿ. ಸೊ ಸ್ಕಿಪ್ ಮಾಡೋಂಗಿದ್ರೆ ಯಾರಿಗೆ ಇಷ್ಟ ಇಲ್ಲ ದಿ ಕ್ಯಾನ್ ಸ್ಕಿಪ್ ದಿಸ್ ವಿಡಿಯೋ. ಬಟ್ ಯಾರಿಗೆ ಆನೆ ಮೇಲೆ ಇಂಟ್ರೆಸ್ಟ್ ಇದೆ ಅವರು ಈ ಕ್ಲಿಪ್ಪಿಂಗ್ಸ್ನ ನೋಡ್ಕೊತ ಹೋಗ್ಬೋದು ಮುಂದಕ್ಕೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಆನೆ ಅದ್ರ ಸೊಂಡಿಂದ ಮೇಲಿರೋ ಲೇಯರ್ ನೀರನ್ನ ಅದು ಪುಷ್ ಮಾಡ್ತಾ ಇದೆ. ಏನಕ್ಕೆ ಅಂದರೆ ಅವಾಗ ತಾನೇ ಸೂರ್ಯ ನೀರು ಮೇಲೆ ಬಿದ್ದಿರ್ತಾನೆ. ಸೊ ಮೇಲ್ಗಡೆ ಇರುವಂಥ ಒಂದು ಲೇಯರ್ ನೀರೇನಿರುತ್ತೆ ಅದು ಸ್ವಲ್ಪ ಬಿಸಿ ಇರುತ್ತೆ. ಸೊ ಅದಕ್ಕೆ ಕೋಲ್ಡ್ ಆಗಿರೋ ಅಂಥ ವಾಟರ್ ಬೇಕು. ಸೊ ಆ ಕಾರಣದಿಂದ ಅದು ಆ ಮೇಲ್ಗಡೆ ಲೇಯರ್ನ ಪುಷ್ ಮಾಡಿ
ಕೆಳಗಡೆ ಇರುವಂಥ ಒಂದು ಫ್ರೆಶ್ ಆರ್ ಕೋಲ್ಡ್ ವಾಟರ್ನ ಅದು ತೊಗೊತಾ ಇದೆ. ಸೊ ಸಿ ಹೌ ಇಂಟೆಲಿಜೆಂಟ್ ಆ್ಯನ್ ಎಲಿಫೆಂಟ್ ಕ್ಯಾನ್ ಬಿ. ಸೊ ನೆಕ್ಸ್ಟ್ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ ಈ ಟಸ್ಕರ್ನ ಬಿಟ್ಟು ಪ್ಯಾರಲ್ ಇನ್ನೊಂದು ರೋಡ್ ಇದೆ, ಅಲ್ಲಿ ಹೋಗಿ ಸರ್ಚ್ ಫಾರ್ ಸಬ್-ಅಡಲ್ಟ್ ಟೈಗರ್ ಅಂತ ಪ್ಲ್ಯಾನ್ ಆಯಿತು. ಸೊ ನಾವು ಸಬ್-ಅಡಲ್ಟ್ ಟೈಗರ್ನ ಹುಡ್ಕೊಂಡು ಅಲ್ಲಿ ಹೋಗ್ತೀವಿ. ಸೊ ದಟ್ ಈ ಟಸ್ಕರು ಇಲ್ಲಿ ಸ್ಪೇಸ್ ಕೊಟ್ಟು ನಾವು ಮೂವ್ ಆಗುತ್ತೆ ಇದು. ಸೊ ಸಬ್-ಅಡಲ್ಟ್ ಟೈಗರ್ ಏನಾದರೂ ಇಲ್ಲಿದ್ದರೆ ಈ ನೀರಿಗೆ ಬರುತ್ತೆ, ಇಲ್ಲಾಂದರೆ ಆ ರೋಡಿಗೆ ಬರುತ್ತೆ ಅಂತ ವಿ ಡಿಸೈಡೆಡ್ ಟು ಮೂವ್ ಫ್ರಮ್ ದಿಸ್ ಪ್ಲೇಸ್. ಸೊ ನಾವೇನು ಮಾಡ್ತೀವಿ, ಈ ಟಸ್ಕರ್ನ ಬಿಟ್ಟು ಓಡ್ತೀವಿ. ಆಫ್ಟರ್ ಒಂದು 10 to 15 minutes ನಾವು ವಾಪಸ್ ಇದೇ ಜಾಗಕ್ಕೆ ಬರ್ತೀವಿ. ಬಟ್ ಏನಂದರೆ ಈ ಟಸ್ಕರು ಎಲ್ಲೂ ಹೋಗಿರಲ್ಲ. ಈಗ ಈ ಸೈಡ್ ಆಫ್ ದಿ ನೀರು ಹತ್ರ ಇದೆ. ನೆಕ್ಸ್ಟ್ ಏನು ಮಾಡುತ್ತೆ, ನೆಕ್ಸ್ಟ್ ಸೈಡ್ ಆಫ್ ದಿ ವಾಟರ್ ಹೋಲ್ ಹತ್ರ ಹೋಗಿ ಅಲ್ಲಿ ನಿಂತ್ಕೊಂಡು ಹುಲ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಮ್ಗೆ 100% ಶೋರ್ ಆಯಿತು ದಟ್ ಈ ಸಬ್-ಅಡಲ್ಟ್ ಟೈಗರು ಆನೆಗೆ ಎದುರ್ಕೊಂಡು 100% ಈಚೆ ಬರಲ್ಲ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಗ್ಲಿಮ್ಸ್ ಹಾಕ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಎಲಿಫೆಂಟ್ಸ್ಗಳು ಏನು ಇಷ್ಟಪಡುತ್ತೆ ಅಂದರೆ ಈ ವಾಟರ್ ಹೋಲ್ಸ್ ಹತ್ರ ಇರೋ ಗ್ರಾಸಸ್ನ ತಿನ್ನೋಕ್ಕೆ ತುಂಬ ಇಷ್ಟಪಡುತ್ತೆ. ಸೊ ನೀರಿನ ಅಂಶ ಇರುತ್ತೆ, ಫ್ರೆಶ್ ಇರುತ್ತೆ. ಸೊ ಅದು ಎಲ್ಲ ಎಲಿಫೆಂಟ್ಸ್ ಏನು ಮಾಡುತ್ತೆ, ದೇ ಪ್ರಿಫರ್ ಈಟಿಂಗ್ ನಿಯರ್ ದಿ ವಾಟರ್ ಹೋಲ್ಸ್. ಸೊ ಈ ಆನೆನೂ ಅಷ್ಟೇ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಹುಡ್ಕೊಂಬಂದು ಈ ವಾಟರ್ ಹೋಲ್ ತಿನ್ನಬೇಕು ಅಂತ ಇಟ್ ಈಸ್ ಈಟಿಂಗ್ ದಿ ಗ್ರಾಸ್.
ಸೊ ನಮಗೆ 100% ಶೋರ್ ಆಯಿತು ಈ ಆನೆ ಇಲ್ಲಿಂದ ಹೋಗಲ್ಲ. ಆ್ಯಂಡ್ ನಮ್ಮದು ಸಫಾರಿ ಟೈಮಿಂಗ್ ಎಂಡ್ ಆಗ್ತಾ ಬಂತು. ಸೊ ವಿ ಸ್ಟಾರ್ಟೆಡ್ ಲಿವಿಂಗ್ ದಿಸ್ ಎಲಿಫೆಂಟ್ ಇಯರ್ ಆ್ಯಂಡ್ ಎಕ್ಸಿಟ್ ಆಗೋಕ್ಕೆ ನಾವು ಹೊರಟ್ವಿ. ಬಟ್ ಇದಾದಮೇಲೆ ನಮಗೊಂದು ಇನ್ಫಾರ್ಮೇಷನ್ ಬಂತು ದಟ್ ಈ ಎಲಿಫೆಂಟ್ ಮೂವ್ ಆಗುತ್ತೆ. ಅದಾದಮೇಲೆ ಆ ಸಬ್ಬರ್ಡಲ್ ಟೈಗರ್ ವಾಪಸ್ ಈ ಕಡೆ ಸೈಡಿಂದ ಇನ್ನೊಂದು ಸೈಡ್ ಇದೆ ಆ ಸೈಡಿಗೆ ರೋಡ್ ಕ್ರಾಸ್ ಮಾಡಿತು ಅಂತ ಇನ್ಫಾರ್ಮೇಷನ್ ಬಂತು. ಬಟ್ ನಾವು ಲಕ್ಕಿ ಇರಲಿಲ್ಲ ಟು ಸೈಡ್ ದಟ್ ಮೂಮೆಂಟ್. ಸೊ ಎಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಬಾಯ್.